ಇವತ್ತು ಹೇಳಿದ್ದಾರೆ ಮೊಟ್ಟೆ, ಆಮೇಲೆ ಏನೇನು ಹೇಳಿದ್ದಾರೆ, ಮೊಟ್ಟೆಗಳು ಏನಾಯಿತು, ಅದೇನಾಯಿತು, ಜೊಲ್ಲೆದೇನಾಯಿತು ಎಲ್ಲ ಹೇಳಿದ್ದಾರೆ. ನನ್ನ ಬಗ್ಗೆನೂ ಬಿ ಕಾವಲಲ್ಲಿ ಇದಾಗಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ. ಅದೇ ಹಗರಣ, ಸುಪ್ರೀಂ ಕೋರ್ಟಲ್ಲಿ ಸ್ಟೇ ತಗೊಂಬಿಟ್ಟಿದ್ದಾರೆ ಅಶೋಕ್ ಅವರು ಅಂತ ನನ್ನ ಬಗ್ಗೆನೂ ಹೇಳಿದ್ದಾರೆ. ನನ್ನ ಬಗ್ಗೆನೂ ಹೇಳಿದ್ದಾರೆ, ದೇವೇಗೌಡರ ಬಗ್ಗೆ ಹೇಳಿದ್ದಾರೆ, ವಿಜಯೇಂದ್ರ ಬಗ್ಗೆ ಹೇಳಿದ್ದಾರೆ, ಯಡಿಯೂರಪ್ಪನವ್ರ ಬಗ್ಗೆ ಹೇಳಿದ್ದಾರೆ, ಜೊಲ್ಲೆಯವ್ರ ಬಗ್ಗೆ ಹೇಳಿದ್ದಾರೆ, ಇಷ್ಟು ಬಗ್ಗೆನೂ ಹೇಳಿದ್ದಾರೆ, ನಿರಾಣಿಯವರ ಬಗ್ಗೆನೂ ಹೇಳಿದ್ದಾರೆ. ನಾನು ಈಗ ನಾವು ವಿರೋಧ ಪಕ್ಷವಾಗಿ ನಿಮ್ಮ ವಿರುದ್ಧ ಪಾದಯಾತ್ರೆ, ಹೋರಾಟ ಎಲ್ಲ ಮಾಡ್ತಾ ಇದ್ದೀರಿ. ಇವೆಲ್ಲ ನಮ್ಮ ಸರ್ಕಾರ ಯಡಿಯೂರಪ್ಪನವರಿದ್ದಾಗ, ಬೊಮ್ಮಾಯಿಯವರಿದ್ದಾಗ ಹಗರಣ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ ಅಲ್ವಾ? ಅವಾಗೇನು ಕಳ್ಳೆಕಾಯಿ ತಿಂತಾ ಇದ್ದೀರಾ? ನಾವು ರೂಲಿಂಗ್ ಪಾರ್ಟಿ ಇದ್ದಾಗ, ನೀವು ಅಪೋನೆಂಟ್ ಇದ್ದಾಗ ನಮ್ಮ ಥರ ನೀವು ಹೋರಾಟ ಮಾಡಬೇಕಾಯ್ತು, ಬೀದಿಗಿಳಿದು. ಯಾಕೆ ಮಾಡಿಲ್ಲ? ಅವಾಗ ಯಾಕೆ ಎತ್ತಿಲ್ಲ ಪ್ರಶ್ನೆ? ಅವಾಗ ಕೇಳಬೇಕಾಯ್ತಲ್ಲ, ಮಿಸ್ಟರ್ ಅಶೋಕ್ ಅಂತ ಕೇಳಬೇಕಾಯ್ತು, ಮಿಸ್ಟರ್ ಯಡಿಯೂರಪ್ಪ ಅಂತ ಕೇಳಬೇಕಾಯ್ತು. ಆವಾಗ ಮಿಸ್ಟರ್ ಅಶೋಕನೂ ಇಲ್ಲ, ಮಿಸ್ಟರ್ ಯಡಿಯೂರಪ್ಪನೂ ಇಲ್ಲ, ಮಿಸ್ಟರ್ ಶ್ರೀಮತಿ ಜೊಲ್ಲೆಯವರಿಲ್ಲ. ಅವಾಗೆಲ್ಲ ಬಾಯಿ ಮುಚ್ಕೊಂಡಿದ್ರಿ, ಅವಾಗೇನು ಕಳ್ಳೆಕಾಯಿ ತಿಂತಾ ಇದ್ದೀರಾ? ಈಗ ನಾವು ಮೂಡಾದೆತ್ತಿದಕ್ಕೋಸ್ಕರ ಇವೆಲ್ಲ ಆಚೆ, ಮೂಡಾದಿಲ್ಲ ಅಂದಿದ್ರೆ ಇವೆಲ್ಲ ಕೇಳ್ತಾನೆ ಇರಲಿಲ್ಲ ಅವರು. ಅಂದರೆ ನಿಮ್ದೇನು, ಮೂಡಾನ ಮುಚ್ಚಾಕಬೇಕು, ಮೂಡಾ ಕೇಸನ್ನು ಮುಚ್ಚಾಕಬೇಕು. ಅದರಿಂದ ನಾವು ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸಲ್ಲ. ಪಾದಯಾತ್ರೆ ನಾವು ಮಾಡ್ತಾ ಇದ್ದೀರಿ. ನಾವು ಇಲ್ಲಿ ರಾಜೀನಾಮೆ ಕೊಡಬೇಕು ಅಂತ ನಾವು ಇವತ್ತು ಕೊಡ್ತಾರೆ ಅಂತ ನಾವು ತಿಳ್ಕೊಂಡಿದ್ರಿ. ನಾವೆಲ್ಲರೂ ಇವತ್ತು ಸಿದ್ದರಾಮಯ್ಯನವರು ಒಂದು ಗೌರವ ಉಳಿಸ್ಕೊಳಕ್ಕೋಸ್ಕರ ನಾನು ಕ್ಲೀನ್ ಅಂತ ಪ್ರೂವ್ ಮಾಡಬೇಕಾದ್ರೆ ಅವರು 14 ಸೈಟ್ಗಳನ್ನು ವಾಪಸ್ಸು ಸರ್ಕಾರಕ್ಕೆ ಕೊಡಬೇಕು. ಎರಡನೇದು ಅವರ ಹೆಸರಲ್ಲಿ, ಯಾಕಂದರೆ ಅವರು ದಾರಿ ತೋರಿಸಿದ ಮೇಲೆ 50-50 ದಾರಿ ತೋರಿಸಿದ ಮೇಲೆ ಸುಮಾರು 400ರಿಂದ 500 ಸೈಟು ಬೇರೆಯವರು ಅಲಾಟ್ ಮಾಡಿಸ್ಕೊಂಡಿದ್ದಾರೆ. ಕೆಲವರು ಯಾರೋ ದೇವಸ್ಥಾನ ಜಮೀನು 17 ಎಕರೆ ಮಾಡಿಸ್ಕೊಂಡಿದ್ದಾರೆ ಅಂತ ದಾಖಲೆ ತರಿಸ್ತಾ ಇದ್ದೀನಿ, ಅದನ್ನು ಮಾಡ್ಕೊಂಡಿದ್ದಾರೆ. ಇಷ್ಟೂ CBI ಕೊಡಬೇಕು. ಅಷ್ಟು ಸೈಟ್ ವಾಪಸ್ಸು ಮೂಡಾಗೆ ಬರಬೇಕು. ಯಾರು ಅಪ್ಲೈ ಮಾಡಿದ್ದಾರೆ, ಸುಮಾರು 86,000 ಜನ ನೀನು ಅಪ್ಲೈ ಮಾಡಿದ್ದಾರೆ ಅಂತ ಸುದ್ದಿ. ಅವ್ರಿಗೆ ಆ ಸೈಟ್ಗಳು, ಮಧ್ಯಮ ವರ್ಗದವರು, ಬಡವರಿಗೆ ಆ ಸೈಟ್ಗಳು ತಲುಪಬೇಕು. ಮತ್ತು ಈ ತನಿಖೆ ಮುಗಿಯೋವರೆಗೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಇದರಿಂದ ಹೋಗೋದೇ ಇಲ್ಲ. ನಮ್ಮ ಪಾದಯಾತ್ರೆ ಇಲ್ಲಿಗೆ ನಿಲ್ಲಲ್ಲ. ಪಾದಯಾತ್ರೆ ಆದಮೇಲೆ ಮುಂದೆ ಇನ್ನೂ ಒಂದು ಹಂತಕ್ಕೆ ನಾವು ಇದನ್ನು ಈಗಾಗಲೇ ರಾಜಭವನಕ್ಕೆ ನನ್ನ ನೇತೃತ್ವದಲ್ಲಿ ಎಲ್ಲ MLAಗಳು MLCಗಳನ್ನ ಕರ್ಕೊಂಡೋಗಿ ನಾನು ಮನವಿ ಕೊಟ್ಟಿದ್ದೀನಿ ರಾಜ್ಯಪಾಲರಿಗೆ. ಇದನ್ನು CBI ತನಿಖೆ ಕೊಡಬೇಕು, ಮುಖ್ಯಮಂತ್ರಿಗಳ ರಾಜೀನಾಮೆ ಆಗಬೇಕು ಅಂತ ಕೊಟ್ಟಿದ್ದೀನಿ.